ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳಿಗೆ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 2025-26 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ 4th ಮಾಡೆಲ್ ಪೇಪರ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಈ 4th ಮಾಡೆಲ್ ಪೇಪರು ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಎಲ್ಲ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ನಿಮಗೆ ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಗುಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಿರುವಂಥ ಎಕ್ಸಾಮು ತುಂಬಾ ಇಂಪಾರ್ಟೆಂಟು. ಹಾಗೂ ಕೂಡ ಮಾಡೆಲ್ ಪೇಪರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿರುವಂತಹ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು 1 ಮಾರ್ಕ್ 2 ಮಾರ್ಕ್ಸ್ ನೋಡ್ಕೊಂಡು ಹೋದರೆ ಗ್ಯಾರಂಟಿ ಥಿಯರಿ ಕಾನ್ಸೆಪ್ಟಲ್ಲಿ ಔಟ್ ಮಾರ್ಕ್ಸನ್ನು ತಗೊಳ್ಬಹುದು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇದು ನಿಮ್ಮ ಮಾಡೆಲ್ ಪೇಪರ್ಗೆ ಸಂಬಂಧಪಟ್ಟಾಗೆ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಕಾರಣ ಇದು 4th ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ PUC ಆ್ಯನುವಲ್ ಎಕ್ಸಾಮ್ 2025 ನಿಮ್ಮ ಸೀನಿಯರ್ಸಿಗೆ ಏನು ಎಕ್ಸಾಮ್ ಆಗಿತ್ತಲ್ಲ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ಸೆಕೆಂಡ್ ವಿಡಿಯೋದಲ್ಲಿ 2024 ಆ್ಯನುವಲ್ ಎಕ್ಸಾಮ್ ಆಗಿತ್ತಲ್ಲ ಆ ಒಂದು ಪೇಪರಲ್ಲಿ ಇದ್ದಂತಹ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಗೆ 2 ಆ್ಯನುವಲ್ ಪೇಪರಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಅದಾದ ಮೇಲೆ ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ನ ಹೇಳಿದ್ದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರೆಸೆಂಟ್ ಎಕ್ಸಾಮ್. ಓಕೆನಾ? ಈ ವರ್ಷದ ಎಕ್ಸಾಮಿಗೆ ನೀವು ಓದ್ಕೊಳ್ಳೇಬೇಕು. ಅಲ್ಲಿಗೆ 3 ವಿಡಿಯೋ ಆಗೋಯಿತು. 4th ವಿಡಿಯೋ ಇದು ಲಾಸ್ಟ್ ವಿಡಿಯೋ. ಇಲ್ಲೂ ಕೂಡ ಒಂದು ಮಾಡೆಲ್ ಪೇಪರು, ಈ ಒಂದು ಪೇಪರಲ್ಲಿ ಇರುವಂತಹ ಇಂಪಾರ್ಟೆಂಟ್ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಅದಾದಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಯಾಟಿಕ್ ಕಾನ್ಸೆಪ್ಟಿಗೆ ಬಂದರೆ ಕರೆಕ್ಟಾಗಿ ವೀಡಿಯೋಸ್ಗಳನ್ನ ಫಾಲೋ ಮಾಡಬೇಕು. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬರ್ತಾ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಈ ಒಂದು ವಿಡಿಯೋ ಮುಗಿದ ನಂತರ 5th ವಿಡಿಯೋ, ಇದು 4th ವಿಡಿಯೋ ಅಲ್ಲ, 5th ವಿಡಿಯೋದಿಂದ ಸ್ಟಾರ್ಟು. ಕ್ಲಾಸಿಫಿಕೇಷನ್ ಪ್ರಾಬ್ಲಮ್ಮು 4 ಪೇಪರಲ್ಲಿ ಯಾವ ರೀತಿ ಕ್ಲಾಸಿಫಿಕೇಷನ್ಸ್ ಇದೆ, 4 ಪೇಪರಲ್ಲೂ ಪೆಟ್ಟಿ ಕ್ಯಾಶ್ ಬುಕ್ ಹೇಗೆ ಕೇಳಿದ್ದಾರೆ, 4 ಪೇಪರಲ್ಲಿ ಪರ್ಚೇಸು ಸೇಲ್ಸಲ್ಲಿ ಎಷ್ಟು ಕಡೆ ಪರ್ಚೇಸ್ ಕೇಳಿದ್ದಾರೆ, ಎಷ್ಟು ಕಡೆ ಸೇಲ್ಸ್ ಕೇಳಿದ್ದಾರೆ, ಟ್ರಯಲ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಯಾವ ರೀತಿ ಕೇಳಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಕೇಳಿದಾರೋ ಟ್ರೇಡಿಂಗ್ ಅಕೌಂಟ್ ಕೇಳಿದರೆ ಬ್ಯಾಲೆನ್ಸ್ ಶೀಟು ಟ್ರೇಡಿಂಗ್ ಅಕೌಂಟನ್ನು ಯಾವ ರೀತಿಯಾಗಿ ಮಾಡಬೇಕು. ನೆಕ್ಸ್ಟು ನೀವು ಜರ್ನಲ್ ಎಂಟ್ರಿ ಆಲ್ಮೋಸ್ಟ್ ಮಾಡ್ತೀರಾ, ಬೇಕಾದ್ರೆ ಒಂದು ಸಲ ಹೇಳ್ಕೊಡ್ತೀನಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಗಳು ಸಿಗುತ್ತೆ. ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡೋದು ಕೂಡ ತುಂಬಾ ಈಸಿ, ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋ ಬಿಟ್ಟು ಈ ವರ್ಷಕ್ಕೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಸಪ್ರೇಟಾಗಿ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಸಬ್ಸಿಡಿಯರಿ ಬುಕ್ಸನ್ನ ಪ್ರಿಪೇರ್ ಮಾಡೋದು, ಇದನ್ನು ಸಪ್ರೇಟಾಗಿ ಇದರಲ್ಲಿ ಪರ್ಚೇಸ್ ಬುಕ್ ಯಾವುದು, ಸೇಲ್ಸ್ ಬುಕ್ ಯಾವುದು, ಪರ್ಚೇಸ್ ರಿಟರ್ನ್ ಯಾವುದು, ಸೇಲ್ಸ್ ರಿಟರ್ನ್ ಯಾವುದು, ಈ ರೀತಿ ಫೈಂಡ್ ಔಟ್ ಮಾಡೋದು. BRS ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು ವೆರಿ 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 ಈಸಿ ಟಾಪಿಕ್ ಇದು. ನೆಕ್ಸ್ಟ್ ಅದಾದ್ರ ಮೇಲೆ ಡಿಪ್ರಿಸಿಯೇಷನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಈಸಿಲಿ 12 ಮಾರ್ಕ್ಸ್ ಸಿಗುವಂಥದ್ದು ಫೈನಲ್ ಅಕೌಂಟ್. ಇದನ್ನಂತೂ ನೀವು ಅಟೆಂಡ್ ಮಾಡಲೇಬೇಕು. ತುಂಬ ಅಂದರೆ ತುಂಬ ಈಸಿ. ಫಸ್ಟು ಫೈನಲ್ ಅಕೌಂಟನ್ನು ಮಾಡಬೇಕಾದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ಬರುತ್ತೆ ಅಂತ ಗೊತ್ತಿದ್ರೆ ಸಾಕು. ಅದಾದ ನಂತರ P&L ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ಸು ಇನ್ಕಮ್ನ ನಾವು ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ, ಅದನ್ನು ಬರೆದ್ರೆ ಆಯಿತು. ನೆಕ್ಸ್ಟ್ ಅದಾದ್ರ ಮೇಲೆ ಬ್ಯಾಲೆನ್ಸ್ ಶೀಟ್, ಫೈನಲಿ ಬ್ಯಾಲೆನ್ಸ್ ಶೀಟು, ದೆನ್ ಅಡ್ಜಸ್ಟ್ಮೆಂಟಲ್ಲಿರೋದನ್ನು 2 ಕಡೆ ಎಂಟ್ರಿ ಕೊಡಬೇಕು. ಇಷ್ಟು ರೂಲ್ಸನ್ನು ತಿಳ್ಕೊಬಿಟ್ರೆ ಫೈನಲ್ ಅಕೌಂಟು ಕೂಡ ಮುಗಿದೋಗುತ್ತೆ. ಹಾಗಾಗಿ ನೀವು ಒಂದು ವಿಡಿಯೋ ನೋಡಿಕೊಂಡ್ರೆ ನಿಮಗೇನು ಅರ್ಥ ಆಗಲ್ಲ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಫಸ್ಟ್ PUC ಅಕೌಂಟೆನ್ಸಿ ತುಂಬ ಕಷ್ಟ ಅನ್ನುವಂಥ ಫೀಲ್ ಇರುವಂಥ ಮಕ್ಕಳು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ನಿಮಗೇನಾದರೂ ನಾನು ಹೇಳ್ಕೊಡೋ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ, ನೀವು ಕಲ್ತ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಕಲ್ತ್ಕೊಳ್ಳಿ. ಓಕೆನಾ? ಹಾಗಾದರೆ ಲೇಟ್ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ 4th ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಪ್ರತಿ ಕ್ವಶನ್ಸನ್ನು ಕೂಡ, ಈಗ ನಿಮ್ಮ ಹತ್ರ ಇಷ್ಟು 4 ಪೇಪರ್ ಇಲ್ಲದೆ ಇರ್ಬೋದು. 2025 ಆ್ಯನುವಲ್ ಎಕ್ಸಾಮ್ ಪೇಪರ್ ಇದೆ, 2024 ಆ್ಯನುವಲ್ ಎಕ್ಸಾಮ್ ಇದೆ, ನೆಕ್ಸ್ಟ್ 2 ಮಾಡೆಲ್ ಪೇಪರ್ ಇದೆ. ನಿಮ್ಮ ಹತ್ರ ಈ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ವಿಡಿಯೋನ ನೋಡ್ತಾ ಒಂದು ಕಡೆ ನೋಟ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನೆಲ್ಲ ಬರೆದಿಟ್ಕೊಳ್ಬೇಕು. ಯಾಕಂದರೆ ಎಕ್ಸ್ಪ್ಯಾಂಡು ಕೇಳ್ತಾರೆ, ಟ್ರೂ ಆರ್ ಫಾಲ್ಸ್ ಕೇಳ್ತಾರೆ, 2 ಮಾರ್ಕ್ಸ್ಗೆ ಡಿಫೈನ್ ಅಕೌಂಟಿಂಗ್, ಇದಂತೂ ಇಂಪಾರ್ಟೆಂಟು. ಈ ರೀತಿಯಾಗಿ ನಾನು ಏನೇನೋ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳುವಾಗ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಅದನ್ನು ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಓಕೆನಾ? ಸೊ ಈ ಒಂದು ಪೇಪರಲ್ಲಿ ಕ್ವಶನ್ಸ್ನ ಯಾವ ರೀತಿಯಾಗಿ ಕೇಳಿದ್ದಾರೆ, MCQ ಕ್ವಶನ್ಸ್ ಅನ್ನೋದನ್ನು ನೋಡ್ತಾ ಹೋಗಿ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಯೂನಿಟ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಮಾನಿಟರಿ ಯೂನಿಟ್ಸ್, ಹೌ ಮೆನಿ ಸೈಡ್ಸ್ ಡಸ್ ಆ್ಯನ್ ಅಕೌಂಟ್ ಹ್ಯಾವ್ ಅಂತ ಕೇಳಿದ್ದಾರೆ. ಅಕೌಂಟಲ್ಲಿ ಎಷ್ಟು ಸೈಡ್ ಇರುತ್ತೆ? ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು. ಸೊ 2 sides, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್, 2 sides ಇರುತ್ತೆ. ನೆಕ್ಸ್ಟ್ ಪಾಸ್ಬುಕ್ ಇಸ್ ಎ ಕಾಪಿ ಆಫ್ ಕಸ್ಟಮರ್ ಅಕೌಂಟ್, ವೆರಿ ಇಂಪಾರ್ಟೆಂಟ್. ನೋಡಿ, ಈ BRS ಚಾಪ್ಟರ್ ಇದೆಯಲ್ಲ, ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಇಲ್ಲಿ ಪಾಸ್ಬುಕ್ ಅಂದರೆ ಏನು ಅಥವಾ BRS ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ 100% ಕೇಳ್ತಾರೆ ಮಕ್ಕಳೇ. ಹಾಗಾಗಿ ಮೀನಿಂಗ್ನ ನೋಡ್ಕೊಂಡಿರ್ಬೇಕು ನೀವು. 4th one, ಇಫ್ ವೇಜಸ್ ಪೇಯ್ಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರಿ ಈಸ್ ಡೆಬಿಟೆಡ್ ಟು ವೇಜಸ್ ಅಕೌಂಟ್, ಇಟ್ ಈಸ್ ಅಂತ ಕೇಳಿದ್ದಾರೆ. An error of principal if wages paid for installation of new machinery is debited to wages account. An error of principal.
ಲಾಸ್ಟ್ 1 ಮಾರ್ಕಿಗೆ ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ. ಇಫ್ ದ ಓಪನಿಂಗ್ ಕ್ಯಾಪಿಟಲ್ ಈಸ್ ₹50,000, ಓಪನಿಂಗ್ ಕ್ಯಾಪಿಟಲ್ ಎಷ್ಟಂತೆ 50,000 ಬರ್ಕೊಳ್ಬೇಕು. ನೆಕ್ಸ್ಟ್ ಆ್ಯನ್ ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ 10,000 ಅಂತ ಇದೆ. ಅಡಿಷ್ನಲ್ ಕ್ಯಾಪಿಟಲ್ ಎಷ್ಟಂತೆ 10,000. ಇಂಟ್ರೆಸ್ಟ್ ಚಾರ್ಜ್ ಆನ್ ಕ್ಯಾಪಿಟಲ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. The amount of interest on capital shown in the profit and loss account as March 31st, 2023 will be ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲೇನು ಅವ್ರ ಅಮೌಂಟ್ ಕೊಟ್ಟಿದ್ದಾರಲ್ಲ 50,000 ಮಷಿನರಿ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, ಆ ಮಷಿನರಿ ವ್ಯಾಲ್ಯೂ 50,000 ಮೇಲೆ 50,000 ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ 10% ತೆಗೀರಿ. 50,000 ಮೇಲೆ 10% ಇಂಟ್ರೆಸ್ಟ್ ತೆಗೆದ್ರೆ 5,000 ಬರುತ್ತೆ. ಕರೆಕ್ಟಾಗಿ ಬರ್ಕೊಳ್ಳಿ, 5,000 ಬರುತ್ತೆ. ನೆಕ್ಸ್ಟು 10,000 ಕೊಟ್ಟಿದ್ದಾರೆ. 10,000 ಏನು ಮಾಡಿದ್ದಾರೆ, ಅಡಿಷ್ನಲ್ ಕ್ಯಾಪಿಟಲ್ ಇಂಟ್ರಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. 10,000 ಮೇಲೂ ಎಷ್ಟು ಪರ್ಸೆಂಟು, 10%. ಆದರೆ ಯಾವ ಮಂತಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಅನ್ನೋ ತುಂಬ ಇಂಪಾರ್ಟೆಂಟು. ಯಾವ ಮಂತ್ ಅಂತೆ, January 1, 2023. ಇದೆಲ್ಲ ನಿಮಗೆ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡುವಾಗ ನಾವು ಹೇಳಿರ್ತೀವಿ. January 1, 2023 ಅಂತ ಹೇಳಿದ್ರೆ ಜನವರಿ ಕ್ಯಾಲ್ಕುಲೇಷನ್ಗೆ ಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚು ಅಂದರೆ ಕೊನೆ 3 ತಿಂಗಳು ಇರಬೇಕಾದ್ರೆ ₹10,000 ಜಾಸ್ತಿ ಅಡಿಷ್ನಲ್ ಕೊಟ್ಟಿರೋದು. ಲಾಸ್ಟು 3 ತಿಂಗಳು ಮಾತ್ರ ಲೆಕ್ಕಕ್ಕೆ ಬರುತ್ತೆ. 3/12 1 ಇಯರ್ಗೆ 12 ಮಂತ್ಸು. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ₹250 ಬರುತ್ತೆ. ಓಕೆ ಅಲ್ವಾ? ಇಲ್ಲಿ 50,000 ಮೇಲೆ 10% ಅಂತ ಹೇಳಿದ್ರೆ 5,000. 50,000 ಮೇಲೆ 10% ಅಂತ ಹೇಳಿದ್ರು 5,000. ಇಲ್ಲಿ 10,000 10% ಫಾರ್ 3 ಮಂತ್ ಅಂತ ಹೇಳಿದ್ರು 250. ಟೋಟಲ್ ಆಗಿ 5,250 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇ ಆನ್ಸರ್ ಇಲ್ಲಿ ಬರ್ತಿರೋದು 5,250. ಫಸ್ಟು 50,000 ಮೇಲೆ 10% ತೆಕ್ಕೊಳ್ಬೇಕು. ಓಕೆ, ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೋದ್ರಾಯಿತು. ಇಂಪಾರ್ಟೆಂಟ್ ಟಾಪಿಕ್ ಅಂತ ನಿಮಗೂ ಗೊತ್ತಾಗ್ತಾ ಇದೆ. ಅಸೆಟ್ಸ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ಲು. ಅದೇ ನಿಮಗೇನಾದರೂ ಕ್ಯಾಪಿಟಲ್ ಈಕ್ವಲ್ಸ್ ಅಂತ ಕೇಳಿದರೆ ಅಸೆಟ್ ಮೈನಸ್ ಲಯಬಿಲಿಟಿ ಈಕ್ವಲ್ಸ್ ಅಂತ ಕೇಳಿದ್ರೆ ಅಸೆಟ್ ಮೈನಸ್ ಕ್ಯಾಪಿಟಲ್ ಆಗಿರುತ್ತೆ, ನೆನಪಿರಲಿ. ನೆಕ್ಸ್ಟು ಕ್ಯಾಶ್ ಬುಕ್ ಮೇಂಟೈನ್ ಟು ರೆಕಾರ್ಡ್ ಸ್ಮಾಲ್ ಎಕ್ಸ್ಪೆನ್ಸಸ್ ಈಸ್ ಕಾರ್ಡು. ನಾವು ಸ್ಮಾಲ್ ಎಕ್ಸ್ಪೆನ್ಸಸ್ನೆಲ್ಲ ರೆಕಾರ್ಡ್ ಮಾಡುವಂತಹ ಬುಕ್ಕನ್ನು ಏನಂತ ಕರಿತೀವಿ, ಪೆಟ್ಟಿ ಕ್ಯಾಶ್ ಬುಕ್. ಪೆಟ್ಟಿ ಎಕ್ಸ್ಪೆನ್ಸಸ್ಗಳನ್ನ ಎಂಟ್ರಿ ಮಾಡುವಂಥದ್ದು, ಹಾಗಾಗಿ ಪೆಟ್ಟಿ ಕ್ಯಾಶ್ ಬುಕ್. ಓಕೆನಾ? ನೆಕ್ಸ್ಟು ನಾರ್ಮಲಿ ದ ಕ್ಯಾಶ್ ಬುಕ್ ಶೋಸ್ ಎ ಡೆಬಿಟ್ ಬ್ಯಾಲೆನ್ಸ್, ಪಾಸ್ಬುಕ್ ಶೋಸ್ ಎ opposite to credit balance. Asset account balances are dash balance, asset balances are debit balance. The expenses paid which are related to the next year card. ನಾವು ಯಾವುದಾದ್ರು ಎಕ್ಸ್ಪೆನ್ಸಸ್ಸನ್ನು ನೆಕ್ಸ್ಟ್ ಇಯರ್ಗೆ ಅಂತ ಹೇಳ್ಕೊಂಡು ಮುಂಚಿತವಾಗಿ ಕೊಟ್ಟರೆ ಅದನ್ನ ಏನಂತ ಕರಿತೀವಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಅಸೆಟ್ ಅಂತ ಇದೆ, ಎಕನಾಮಿಕ್ ರಿಸೋರ್ಸಸ್ ಆಫ್ ಆ್ಯನ್ ಎಂಟರ್ಪ್ರೈಸ್. ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಇದೆ. ಬೇಸಿಸ್ ಆಫ್ ಅಕೌಂಟಿಂಗಲ್ಲಿ ನಿಮಗೆ ಗೊತ್ತಿದೆ ಕ್ಯಾಶ್ ಬೇಸಿಸ್ಸು, ಅಕ್ರೂವಲ್ ಬೇಸಿಸ್ ಬರುತ್ತೆ. 3 ವಿಡಿಯೋನ ವಾಚ್ ಮಾಡ್ಕೊಂಡು ಬಂದ ಮಕ್ಕಳಿಗೆ ಇವಾಗ ಗೊತ್ತಾಗಿರುತ್ತೆ. ಇವೆಲ್ಲ ರಿಪೀಟ್ ಆಗಿದೆ ಕ್ವಶನ್ಸ್. ಮ್ಯಾಥ್ ದ ಫಾಲೋಯಿಂಗಲ್ಲೇ ರಿಪೀಟ್ ಆಗಿದೆ ಕ್ವಶನ್ಸ್. ಕರೆಕ್ಟಾ? ನೆಕ್ಸ್ಟು ಕಾಂಟ್ರಾ ಎಂಟ್ರೀಸು. ಕಾಂಟ್ರಾ ಎಂಟ್ರೀಸ್ ಎಲ್ಲಿ ಬರುತ್ತೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಬರುತ್ತೆ. ವೇರ್ ಆ್ಯಂಡ್ ಟೇರ್ ಆಫ್ ಆ್ಯನ್ ಅಸೆಟ್ ಅಂತ ಕೇಳಿದರೆ ವೇರ್ ಆ್ಯಂಡ್ ಟೇರ್ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನು. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ಕೂಡ ಮೋಸ್ಟ್ ರಿಪೀಟೆಡ್, ಇಂಪಾರ್ಟೆಂಟ್. ಇದು ರಿಪೀಟ್ ಆಗಿದೆ, ಎಲ್ಲವೂ ರಿಪೀಟ್ ಆಗಿದೆ. ಇಲ್ಲಿರುವಂಥ ಎಲ್ಲದೂ ಇಂಪಾರ್ಟೆಂಟ್. ಇಷ್ಟು ನೋಡ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಎಕ್ಸ್ಪ್ಯಾಂಡ್ CGST ಕೇಳಿದ್ದಾರೆ. ಇಲ್ಲಿ GST ಅಂತ ಲಾಸ್ಟ್ ಪೇಪರಲ್ಲಿ ಕೇಳಿದರು, ಇಲ್ಲಿ CGST ಅಂತ ಕೇಳಿದ್ದಾರೆ. CGSTಗೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದ್ರೆ ಆನ್ಸರ್ನ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರೀಬೇಕು. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರೀಬೇಕು. ಓಕೆನಾ? ನೇಮ್ ಎನಿ ಒನ್ ಟೈಪ್ ಆಫ್ ಕ್ಯಾಶ್ ಬುಕ್ ಅಂತ ಕೇಳಿದ್ದಾರೆ. ಕ್ಯಾಶ್ ಬುಕ್ಕಲ್ಲಿ ನಿಮಗೆ ಟೋಟಲ್ ಆಗಿ 3 ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ಕಾಲಮು, ಇನ್ನೊಂದು ಡಬಲ್ ಕಾಲಮು, ಮೂರನೇದು ನಿಮಗಿವಾಗಿಲ್ಲ ತ್ರಿಬಲ್ ಕಾಲಮು. ನಾವು ಅದನ್ನು ಟ್ರಿಪಲ್ ಕಾಲಮ್ ಅಂತ ಕರಿತೀವಿ. ಟ್ರಿಪಲ್ ಕಾಲಮ್ನು ಇದಿಲ್ಲ. ಅಲ್ಲಿಗೆ ನಿಮಗೆ ಇವಾಗ ಸಿಂಗಲ್ ಕಾಲಮು, ಡಬಲ್ ಕಾಲಮಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ರಿಸರ್ವ್ಸ್ ಅಂತ ಕೇಳಿದ್ದಾರೆ. ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್, ಜನರಲ್ ರಿಸರ್ವ್, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಗಿವ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಪಿಟಲ್ ರೆಸಿಪ್ಟ್ ಅಂತ ಕೇಳಿದ್ದಾರೆ. ಕ್ಯಾಪಿಟಲ್ ರೆಸಿಪ್ಟಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ರೆಸಿಪ್ಟ್ ಅಂತ ಹೇಳಿದ್ರೆ ರಿಸೀವ್ಡ್, ಪೇಮೆಂಟ್ ಅಂತ ಹೇಳಿದ್ರೆ ಪೇಯ್ಡ್. ಅದಿಷ್ಟು ಗೊತ್ತಿದ್ರೆ ಆಯಿತು. ಓಕೆನಾ? ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಈಸ್ ಆ್ಯನ್ ಅಕೌಂಟ್ ಅಂತ ಕೇಳಿದ್ದಾರೆ. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಫಾಲ್ಸ್, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಈಸ್ ಸ್ಟೇಟ್ಮೆಂಟ್.
ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಅಲ್ಲ, ಅದು ಒಂದು ಸ್ಟೇಟ್ಮೆಂಟು. ಹಾಗಾಗಿ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ರಾಂಗು, ಫಾಲ್ಸ್. ನೆಕ್ಸ್ಟು ಡಿಫೈನ್ ಅಕೌಂಟಿಂಗು. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅಕೌಂಟಿಂಗಿಗೆ ಡೆಫಿನಿಷನ್ನು AAA ಮತ್ತು AICPA ಎರಡಿದೆ. ಸೊ ನಾನು ನಿಮಗೆ AICPAನೇ ಹೇಳ್ತಾ ಇದ್ದೀನಿ, ಯಾಕಂದರೆ ಸಾಕಷ್ಟು ಪೇಪರಲ್ಲಿ ಈ ಕ್ವಶನ್ ಕೂಡ ರಿಪೀಟ್ ಆಗಿರೋದ್ರಿಂದ AICPAದು ಏನಿದೆ ಡೆಫಿನಿಷನ್ನು ಅದನ್ನೇ ಹೇಳ್ತಾ ಇದ್ದೀನಿ. Accounting is the art of recording, classifying and summarizing in a significant manner and in terms of money, transactions and events which are in part of at least of a financial character and interpreting the results thereof. Okay na? Next question, state any two accounting concepts. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಕೂಡ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಸಾಕಷ್ಟು ಕಾನ್ಸೆಪ್ಟ್ಸ್ಗಳಿದೆ. ನೀವು ಯಾವುದಾದ್ರೂ 2 ಕಾನ್ಸೆಪ್ಟನ್ನು ಬರೆದ್ರೆ ಸಾಕು. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್, ಕಾಸ್ಟ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್, ರಿಯಲೈಸೇಷನ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಅಕ್ರೂವಲ್ ಕಾನ್ಸೆಪ್ಟ್, ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್. ಯಾವುದಾದ್ರೂ 2 ಬರೆದ್ರೆ ಸಾಕು. ಓಕೆನಾ? 12 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಡ್ತಾ ಇದ್ವಿ. ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ನೇ ಕೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕೇಳಿದ್ದಾರೆ. ಓವರ್ ಡ್ರಾಫ್ಟ್ ಮೀನಿಂಗ್ನ ಬರಿಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಎ ಸಿಚುವೇಶನ್ ವೇರ್ ಕ್ಯಾಶ್ ವಿತ್ಡ್ರಾನ್ ಫ್ರಮ್ ದ ಬ್ಯಾಂಕ್ ಈಸ್ ಮೋರ್ ದ್ಯಾನ್ ದ ಅಮೌಂಟ್ ಆಫ್ ಡೆಪಾಸಿಟ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಅಸೆಟ್ಟು. ನಿಮಗೆ ಅಸೆಟ್ಸಲ್ಲಿ 2 ಬರುತ್ತೆ, ಒಂದು ಕರೆಂಟ್ ಅಸೆಟ್ಟು, ಇನ್ನೊಂದು ಫಿಕ್ಸ್ಡ್ ಅಸೆಟ್ಟು. ಎರಡಕ್ಕೂ ಕೂಡ ಎಕ್ಸಾಂಪಲ್ಗಳು ಗೊತ್ತಿರಬೇಕು. ಫಿಕ್ಸ್ಡ್ ಅಸೆಟ್ಟಿಗೆ ನೀವು ಲ್ಯಾಂಡು, ಬಿಲ್ಡಿಂಗು, ಮಷಿನರಿ ಬರಿಬಹುದು. ಇಲ್ಲಿ ಕರೆಂಟ್ ಅಸೆಟ್ ಕೇಳಿದ್ದಾರೆ. ಕರೆಂಟ್ ಅಸೆಟ್ ಯಾವುದ್ಯಾವುದು ಅಂತ ಹೇಳಿದರೆ ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಸನ್ಡ್ರಿ ಡೆಟಾರ್ಸು, ಬಿಲ್ಸ್ ರಿಸೀವಬಲ್, ಯಾವುದಾದ್ರೂ ಬರಿಬಹುದು. ನೆಕ್ಸ್ಟು 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್ನು ಒಂದು ಜರ್ನಲ್ ಎಂಟ್ರಿ. ಲಾಸ್ಟ್ ಪೇಪರಲ್ಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸಿಗೆ ಜರ್ನಲ್ ಎಂಟ್ರಿಯನ್ನು ಕೇಳಿದರು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಗೆ ಜರ್ನಲ್ ಎಂಟ್ರಿಯನ್ನು ಕೇಳಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಅಂತ ಬಂದಾಗ ಕ್ಯಾಶ್ ಎಂಟ್ರಿ ಬರೋದೇ ಇಲ್ಲ. ಸೊ ಎಂಟ್ರಿಯನ್ನು ಬರೆಯುವಾಗ ಪರ್ಟಿಕ್ಯುಲರ್ಸು ಇದೆಲ್ಲ ನೀಟಾಗಿ ಹಾಕ್ಕೊಳ್ಬೇಕು 2 ಮಾರ್ಕ್ಸಿಗೆ. ಸ್ಯಾಲ್ರಿ ಅಕೌಂಟ್ ಡೆಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್. ಏನಾದರೂ ಪೇಯ್ಡ್ ಸ್ಯಾಲರಿ ಅಂತ ಇದ್ದಿದ್ರೆ ಏನು ಬರ್ತಾ ಇತ್ತು? ಸ್ಯಾಲರಿ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಂತ ಬರ್ತಾ ಇತ್ತು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಸೊ ಸ್ಯಾಲರಿ ಅಕೌಂಟ್ ಡೇಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಬೀಯಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಬರೀಬೇಕು. ಓಕೆನಾ? ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿಗೆ ಸಂಬಂಧಪಟ್ಟಿದ್ದು. ಸೊ 4 ವೀಡಿಯೋಸ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬಂದಿರುವಂಥ ಮಕ್ಕಳಿಗೆ ಈಗ ಒಂದು ಐಡಿಯಾ ಸಿಕ್ಕೋಯ್ತು. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು, ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಇದಿಷ್ಟನ್ನು ಓದ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಹಾಗಾದರೆ 5th ವೀಡಿಯೋದಿಂದ ನಿಮ್ಮ ಅಕೌಂಟೆನ್ಸಿ ರಿಲೇಟೆಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು, ಅದಕ್ಕೆ ಸೊಲ್ಯೂಷನ್ನ ಹೇಗೆ ಈಸಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.